ಯೂಟ್ಯೂಬ್ ಚಾನಲ್. ನಾವಿವತ್ತು ಹೊರಗಡೆ ಹೋಗ್ತಾ ಇದ್ವಿ. ನಮ್ಮ ಪಯಣ ಇಲ್ಲಿಂದ ಇವಾಗ ಶುರುವಾಗ್ತಾ ಇದೆ. ಗಂಟೆ 10 ಆಗ್ತಾ ಬಂತು. 10:20 ಆಗಿದೆ. ಇವಾಗ ನಾವು ಹೊರಡ್ತಾ ಇದ್ದೀವಿ. ಅಲ್ಲಿ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀನಿ ಅಂತ ಇನ್ನೂ ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ. ಅದೆಲ್ಲ ಅವ್ರು ಡಿಸೈಡ್ ಮಾಡ್ತಾರೆ. ಸೊ ಆದ ನಂತರ ನಿಮಗೆ ಎಲ್ಲ ಕಡೆಗಳಲ್ಲಿದ್ದು ಏನು ವಿಡಿಯೋ ಮಾಡಿ ತೋರಿಸ್ತೀನಿ ಹೇಗಿದೆ ಪ್ಲೇಸ್ ಅನ್ನೋದನ್ನ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಅವಳು ರೆಡಿ ಆಗಿದ್ದಾಳೆ. ಸೊ ಇವಾಗ ಹೊರಡಬೇಕು. ನಮ್ಮ ಪಯಣ ಇಲ್ಲಿಂದ ಶುರು ಆಗ್ತಾ ಇದೆ. ಬೈಕಲ್ಲಿ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಜಾಕೆಟಲ್ಲಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಇವತ್ತು ಆ್ಯಕ್ಚುಲಿ ಸಡನ್ನಾಗಿ ಪ್ಲ್ಯಾನ್ ಆಗಿರೋದು. ಪ್ಲ್ಯಾನೇ ಇರಲಿಲ್ಲ. ಅಂದರೆ ಇವರೇನೋ ಹೇಳಿದರು ನಾನು ಹೋಗ್ತಾ ಇದ್ದೀನಿ ಅಂತ ಹೊರಗಡೆ. ಬಟ್ ನಾನಂದೆ ನಾನು ಬರ್ತೀನಿ ಹೋಗೋ ಒಟ್ಟಿಗೆ ಅಂತ. ಸೊ ಸುಮಾರು ದಿನ ಆಯಿತು. ಈ ಪಾಪು ಆದ ನಂತರ ನಾವು ಹೋಗೇ ಇರಲಿಲ್ಲ ಬೈಕಲ್ಲಿ. ಸೊ ಅದಕ್ಕೆ ನಾನು ಬರ್ತೀನಿ ಅಂದ್ಬಿಟ್ಟು ಹೊರಟ್ವಿ. ಸಡನ್ನಾಗಿ ಪ್ಲ್ಯಾನ್ ಆಗಿರೋದು. ಸ್ಯಾಟರ್ಡೆ, ನಾಳೆ ಸಂಡೇ ಇತ್ತು. ಇವತ್ತೇ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಸಡನ್ನಾಗಿ ಪ್ಲ್ಯಾನ್ ಆಗಿರೋದ್ರಿಂದ ಪ್ಲೇಸ್ ನಂಗೆ ಗೊತ್ತಿಲ್ಲ. ಸೊ ಅವ್ರಿಗೆ ಗೊತ್ತು. ಸೊ ಅಲ್ಲಿ ಹೋದ ನಂತರ ನಾನು ನಿಮಗೆ ಎಲ್ಲ ಪ್ಲೇಸಿದ್ದು ವೀಡಿಯೋಸ್ನ ನಾನು ಮಾಡಿ ಹಾಕ್ತೀನಿ. ಓಕೆನಾ? ನೋಡಿ, ಇದರಲ್ಲಿ ಅವಳಿಗೆ ಬೇಕಾಗಿರೋದು ಒಂದು ಡ್ರೆಸ್, ಆಮೇಲೆ ಅವಳದ್ದು ಶೂಸ್ ಇದೆ. ಅವಳು ಇವಾಗ ಸಾಕ್ಸ್ ಹಾಕಿದ್ದಾಳೆ. ಶೂಸು ಮತ್ತು ಒಂದು ಪ್ಯಾಂಪರ್ಸ್ ಇಟ್ಕೊಂಡಿದ್ದೀನಿ ಎಮರ್ಜೆನ್ಸಿಗೆ ಏನಾದರೂ ಬೇಕು ಅಂತ ಇದ್ದರೆ. ನೋಡಿ, ಇದು ಇವ್ರ ಹೆಲ್ಮೆಟ್. ನನ್ನ ಹೆಲ್ಮೆಟ್ ಅಲ್ಲಿದೆ ನೋಡಿ. ಇವ್ರ ಕತೆ ನೋಡಿದೆ. ಏನು ಅವಸ್ಥೆ. ಇವ್ರದ್ದು ಯಾವಾಗಲೂ ಅದೇ, ಎಮರ್ಜೆನ್ಸಿಗೆ ಏನೂ ಆಗಲ್ಲ. ನೋಡಿ ಏನು ಮಾಡ್ತಿದ್ದಾರೆ. ಓಕೆ, ನಾನು ರೆಡಿ ಆಗಿದ್ದೀನಿ. ಸೊ ಇವಳು ರೆಡಿ ಆಗಿದ್ದಾಳೆ. ಮಿಂಚು ಹಾಯ್ ಹೇಳಮ್ಮ. ಹಾಂ ಹಾಯ್. ನಾನು ಆಯಿತು. ಇದೊಂದು ನನ್ನ ಬ್ಯಾಗ್ ಇಟ್ಕೋತೀನಿ, ಯಾಕಂದರೆ ನನ್ನ ಮೊಬೈಲ್ಗೋಸ್ಕರ ಅಷ್ಟೇ. ಆಮೇಲೆ ಇವಳು ಬ್ಯಾಗ್ ಇಟ್ಕೋಬೇಕು. ಸಾರಿ. ಓಕೆ, ನಾವಿವಾಗ ಹೊರಡ್ತಾ ಇದ್ದೀವಿ. ನೋಡಿ ಎಲ್ಲ ರೆಡಿ ಆಗಿದೆ. ಬ್ಯಾಗ್ ಅವಾಗ ತೋರಿಸಿದ ಬ್ಯಾಗ್ ಇದೆ ಅವಾಗ ತೋರಿಸಿರೋ ಬ್ಯಾಗ್. ರೆಡಿನಾ? ಓಕೆ 10 ಮಿನಿಟ್ಸ್ ಅಂತೆ. ಆಮೇಲೆ ಹೊರಡ್ತೀವಿ. ನಮ್ಮ ಯಾರಿದು ಭಗೀರಥನ ಮತ್ತೆ ಯಾರು? ಬಿರುವೆ. ನೋಡಿ, ಇವಳು ರೆಡಿ ಆಗಿದ್ದಾಳೆ. ಮಿಂಚು, ಇದು ಕ್ಯಾಪ್ ಹಾಕಿರೋದು ಯಾಕಂದರೆ ಬಿಸಿಲಿದೆ, ಅದಕ್ಕೆ ಹೆಲ್ಮೆಟ್ ಹಾಕಿದ್ದೀವಿ. ಕಿರಿಕಿರಿ ಆಗ್ತಿದೆ. ಓಕೆ, ಕುತ್ಕೊಳ್ಳ. ನಮ್ಮ ಪಯಣ ಶುರುವಾಗಿದೆ ಇಲ್ಲಿಂದ. ಕರೆಂಟ್ ಹೋಯ್ತಾ? ಪೆಟ್ರೋಲ್ ಬರಲ್ಲ? ಕರೆಂಟ್ ಇದ್ದರೆ ಜನರೇಟ್ ರನ್ ಮಾಡಿ. ನಾವು ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ, ಹಾಗಾಗಿ ನಾವು ತಿಂಡಿಗೆ ಅಂತ ನೆನೆಸಿದ್ದೀವಿ. ಒಬ್ಬರು ಫ್ರೆಂಡ್ಸ್ ಇದ್ದಾರೆ. ಯಾರು ಮಗಳು? ನಿಂಗೆ ಯಾರು ಫ್ರೆಂಡ್ಸ್ ಸಿಕ್ಕಿದ್ರು? ಅಲ್ಲಿ ನಿದ್ದೆ ಮಾಡಿದ್ಲು, ಇವಾಗ ಅಷ್ಟೇ ಇದ್ಲು. ಇಡ್ಲಿ ಡಿಪ್ಪೆನ್ನ ಸಪ್ರೇಟ್ ಅಲ್ಲ. ಈಗ ಮಸಾಲೆ ದೋಸೆ ಬರೋಣ. ಮಸಾಲೆ ದೋಸೆ ಬರೋದಿದೆ. ಇಡ್ಲಿ ವಡೆ ಇವಳಿಗೆ ಬಂದಿದೆ. ಇವಳು ಗೊತ್ತಿಲ್ಲ ಹೆಂಗೆ ತಿಂತಾಳೆ ಅಂತ. ತಿನ್ನೋದು 2 ಕೈಯಲ್ಲಿ ಅಷ್ಟೇ. 2 ಕೈಯಲ್ಲಿ ತಿನ್ನೋದು. ಮಿತ್ತು ಕೂಚಲ್ಲ, ಟೇಬಲ್ ಮಿತ್ತು ಕೂಚಲ್ಲ.
ಅವಾಗಲೇ ಹೇಳಿದ್ದೀನಿ ನಿಮಗೆ ನಾವೆಲ್ಲ ಹೊರಡ್ತಾ ಇದ್ದೀವಿ ಅಂತ. ನಾವು ನೋಡಿ ಇಲ್ಲಿ ರೀಚ್ ಆಗಿದ್ದೀವಿ. ನೋಡಿ ಕಾಣಿಸ್ತಾ ಇದೆ ಅಲ್ಲ ಅಲ್ಲಿ. ಇದು ಏನಕ್ಕೆ ಸ್ಪೆಷಲ್ ಅಂದರೆ ಇಲ್ಲೊಂದು ನರಸಿಂಹಸ್ವಾಮಿಯ ದೇವಸ್ಥಾನ ಕೂಡ ಇದೆ ನೋಡಿ, ಅಲ್ಲಿ ಕಾಣ್ತಾ ಇದೆ. ಝೂಮ್ ಹಾಕಿ, ಅಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸಿಲ್ಲ ಅಂದರೆ ಆಮೇಲೆ ಅಲ್ಲಿ ಹೋದ ನಂತರ ನಾವು ವಿಡಿಯೋ ಮಾಡ್ತೀವಿ. ಬೆಂಗಳೂರಿಂದ ಇಲ್ಲಿಗೆ 70 ಕಿಲೋಮೀಟ್ರ್ ಏನೋ ಇರುತ್ತೆ. ಎಷ್ಟು ಕಿಲೋಮೀಟ್ರ್ ಟೋಟಲ್? 64 ಅಂತಲೇ ಹೇಳ್ಬೋದು. ನೋಡಿ ಇಲ್ಲೊಂದು ಕೆರೆ ಕಾಣಿಸ್ತಾ ಇದೆ. ತುಮಕೂರು ಹತ್ತಿರ ಆಗುತ್ತೆ. ಇನ್ನು ನಾನು ಅಲ್ಲಿ ನೋಡ್ದಂಗೆ ಒಂದು ಎಷ್ಟು 40 ಕಿಲೋಮೀಟ್ರ್ ಅಥವಾ 30 ಕಿಲೋಮೀಟ್ರ್ ಅಷ್ಟೇ ಇರೋದು ತುಮಕೂರಿಗೇನು ಹೋಗೋದು. ನೋಡಿ ಇಲ್ಲಿ ಕೆರೆ ಎಲ್ಲ ಕಾಣಿಸ್ತಾ ಇದೆ, ಅಲ್ಲಿ ತಾವ್ರೆ ಇದೆ. ತುಂಬ ಚೆನ್ನಾಗಿದೆ ಪ್ಲೇಸ್ ನೋಡಿ. ಇದು ಪ್ಲೇಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಬಟ್ ಅಷ್ಟೇನು ಶೆಕೆ ಇಲ್ಲ. ಬಟ್ ಓಕೆ ನೋಡಿ, ನಾನು ಸುಸ್ತಾಗತ್ತೇನೋ ಅಂದ್ಕೊಂಡೆ ಮಗಳಿಗೆ. ಸುಸ್ತಾಗಿಲ್ಲ, ಬೈಕಲ್ಲಿ ಬಂದ್ಬಲ್ವಾ, ಆದರೂ ಅವಳಿಗೇನೋ ಅಷ್ಟೊಂದು ಸುಸ್ತಾಗಿಲ್ಲ, ಅವಳು ನಾರ್ಮಲ್ ಆಗಿದ್ದಾಳೆ ನೋಡಿ. ಓಯ್ ಸುಸ್ತಾಯ್ತಾ ನಿಮಗೆ? ನೋಡಿ ಅಷ್ಟೇ 64 ಕಿಲೋಮೀಟ್ರ್. ನಾನು ಆವಾಗಲೇ ಹೇಳಿದ್ನಲ್ಲ 64 ಕಿಲೋಮೀಟ್ರ್ ಬೆಂಗಳೂರಿಂದ. ತುಂಬ ಚೆನ್ನಾಗಿದೆ ವೆದರು ಚೆನ್ನಾಗಿದೆ ನೋಡಿ. ಅಲ್ಲಿ ಬೆಟ್ಟ ಕಾಣ್ತಿದೆಯಲ್ಲ, ಅಲ್ಲಿಗೆ ಹೋದ ನಂತರ ನಾವು ವಿಡಿಯೋ ಮಾಡ್ತೀವಿ. ಮಿಂಚುಗೆ ಸುಸ್ತಾಯ್ತಾ? ಎಷ್ಟು ತಂಪಿದೆ, ತುಂಬ ತಂಪಿದೆ. ಮಿಂಚು ಮೆಲ್ಲ ಮೆಲ್ಲ ಮೆಲ್ಲ. ಓಕೆ 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 ಓಕೆ. ಇನ್ನೂ ಇದೆಯಾ? ಹೌದಾ, ಓಕೆ ನೋಡಿ ಸ್ವಲ್ಪ ಇರೋದಿನ್ನು. ನೋಡಿ ಇಲ್ಲಿ ಈ ದೇವಸ್ಥಾನ. ರೀಚ್ ಆದ್ವಿ ನೋಡಿ, ಲಕ್ಷ್ಮೀ ನರಸಿಂಹಸ್ವಾಮಿ. ಇನ್ನೂ ಮೇಲೆ ಇದೆ, ಆದರೂ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ನೋಡಿ. ನಡ್ಕೊಂಬರ್ಬೇಕು, ಅಲ್ಲೊಂದು ಸ್ವಲ್ಪ ಸ್ಟೆಪ್ಸ್ ಇದೆ. ಗ್ಲಾಸ್ ಎಲ್ಲಿದೆ ಅಂದರೆ ಇದು ಗ್ಲಾಸ? ಹೋಗು ಮೇಲೆ ನೋಡಿ. ಮಿಂಚು ಹಾಯ್, ಮಿಂಚು ಹಾಯ್. ನೋಡಿ ಸ್ಟೆಪ್ ಹತ್ತಾ ಇದ್ದೀವಿ. ನೋಡಿ ಪ್ಲೇಸ್ ಇದು ವ್ಯೂ ಪಾಯಿಂಟ್. ಅಲ್ಲಿ ಮೇಲಿಂದ ಇನ್ನೂ ಚೆನ್ನಾಗಿ ಕಾಣುತ್ತೆ. ನೋಡಿ ಇನ್ನು ಅಲ್ಲಿಗೆ ಹೋಗ್ಬೇಕು ನಾವು. ದೇವಸ್ಥಾನದ ಮೇಲ್ಗಡೆ ಹೆಂಗಿದೆ ಅಂತ. ಅಲ್ಲಿ ಮೇಲೆ ಹೋಗಂಗೆಲ್ಲ ಆ್ಯಕ್ಚುಲಿ ಇವ್ರು ಹೋಗಿದ್ದಾರೆ. ಇದೊಂದು ವ್ಯೂ ಪಾಯಿಂಟ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಒಂಥರ ನಂದಿ ಹಿಲ್ಸ್ ಥರನೇ ವ್ಯೂ ಇದೆ ನೋಡಿ. ಇಷ್ಟು ಇವಾಗ ಸ್ವಲ್ಪ ಬಿಸಿಲು ಬಂದಿರೋದ್ರಿಂದ ಚೆನ್ನಾಗಿ, ಅಂದರೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಸಿಕ್ಕಾಪಟ್ಟೆ ಬಿಸಿಲು ಇದೆ ನೋಡಿ, ಚೆನ್ನಾಗಿದೆ.
ತಂಪಾಗಿ ಫೀಲ್ ಆಗುತ್ತೆ. ಇನ್ನೊಂದೇನಂದ್ರೆ ನೋಡಿ ಅಲ್ಲೆಲ್ಲ ಬಂಡೆ ಕಲ್ಲುಗಳು ಇಷ್ಟೊಂದಿದೆ ನೋಡಿ. ಇದು ಬಟ್ ಎಲ್ಲ ಸ್ವಲ್ಪ ಬಂಡೆಗಲ್ಲು ಆರೆ ಇರೋದು ದೊಡ್ಡದಾಗಿದೆ ಅಷ್ಟೇ, ತುಂಬಾ ದೊಡ್ಡದಿದೆ. ಬಂಡೆಗಲ್ಲು ತುಂಬ ಇಲ್ಲ, ಆರೆ ಇರೋದು. ಆರಿರೋದಲ್ಲ, ಕೆಳಗಡೆ ಇಲ್ಲ, ಕೌಂಟ್ ಮಾಡೋಕ್ಕಾಗಲ್ಲ ಅಷ್ಟೇ. ಬಟ್ ಇಲ್ಲಿ ಒಂದು ಸ್ವಲ್ಪ ಪೊಯ್ ಇದು ನೋಡಿ, ಯಾರೆಲ್ಲ ಇಲ್ಲಿ ಬರ್ತಾರೆ ಅವರೆಲ್ಲ ನೋಡಿ ನೀರು ಕುಡಿದು ಹಂಗಂಗೆ ಹಾಕ್ಬಿಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಪ್ಲಾಸ್ಟಿಕ್ನೆಲ್ಲ ಹಂಗಂಗೆ ಬಿಟ್ಟೋಗಿದ್ದಾರೆ. ಇವ್ರು ಏನು ಅನ್ಕೊಂಡಿದ್ದಾರೆ ಅಂದರೆ ನಮ್ಮದೇ ಲಾಸ್ಟ್ ಜನ್ರೇಷನ್ ಥರ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಜನ್ರೇಷನ್ ಬರೋದಿದೆ, ಆದರೂ ಅವ್ರಿಗೆ ಒಂದು ಸ್ವಲ್ಪ ಸಾಮಾನ್ಯ ಜ್ಞಾನನೂ ಕೂಡ ಇಲ್ಲ. ಅಂದರೆ ನಾವೇ ಲಾಸ್ಟ್ ಅನ್ನೋ ಥರ ಇದ್ದಾರೆ. ನೆಕ್ಸ್ಟ್ ಪೀಳಿಗೆಯವರು ಬರುವಾಗ ನಾವು ಏನು ಬಿಟ್ಟೋಗಿದ್ದೀವಿ ಅನ್ನೋದು ಮುಖ್ಯ. ನೋಡಿ ಎಲ್ಲ ಈ ಥರ ಮಾಡಿದರೆ ನಮ್ಮ ಪರಿಸರ ಹೆಂಗಾಗ್ಬಿಟ್ಟು. ಅವಾಗಲೇ ಹೇಳ್ದಂಗೆ ನಾನು ಔಟ್ಸೈಡ್ಗೆ ಹೋಗ್ತೀನಿ ಅಂದಿದ್ದೆ. ಎಲ್ಲ ವಿಡಿಯೋನ ಕವರ್ ಮಾಡಿದ್ದೀನಿ, ಆದಷ್ಟು ನಂಗೆ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದ್ದೀನಿ. ಬಿಕಾಸ್ ನಾವು ಗಾಡೀಲಿ ಹೋಗುವಾಗ ನಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ನನ್ನ ಜೊತೆ ನನ್ನ ಮಗಳು ಇದರಿಂದ ನನಗೆ ಆ ವಿಡಿಯೋನ ಅಂದರೆ ಗಾಡೀಲಿ ಹೋಗುವಾಗಂತೂ ಕವರ್ ಮಾಡೋಕ್ಕಾಗಿಲ್ಲ. ಬಟ್ ಅಲ್ಲೆಲ್ಲ ವಿಡಿಯೋ ಎಷ್ಟಾಗುತ್ತೆ ಅಷ್ಟು ವಿಡಿಯೋನ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಪ್ಲೇಸ್. ಯಾರಿಗಾದ್ರೂ ಹೋಗೋರಿದ್ರೆ ಹೋಗ್ಬೋದು. ಮೇಲೆ ದೇವಸ್ಥಾನವೂ ಇದೆ, ಎಲ್ಲ ತೋರಿಸಿದ್ದೀನಿ. ಬಟ್ ಚೆನ್ನಾಗಿದೆ ವಿಡಿಯೋ, ಅಂದರೆ ಪ್ಲೇಸ್ ಚೆನ್ನಾಗಿದೆ. ಸೊ ಹೋಗ್ಬೋದು ಯಾರಿಗಾದ್ರೂ ಹೋಗೋರಿದ್ರೆ. ನಮ್ಮದು ಇಲ್ಲಿಂದ ಒಂದು 70 ಕಿಲೋಮೀಟ್ರ್ ಅನಿಸುತ್ತೆ. ನನ್ನ ಕಿಲೋಮೀಟ್ರ್ ಅಷ್ಟು ಅಂತ ಗೊತ್ತಿಲ್ಲ. ಬೆಂಗಳೂರಿಂದ 70 ಕಿಲೋಮೀಟ್ರ್ ಅಂತಲೇ ಇಟ್ಕೊಳ್ಳಿ, ಹೋಗ್ಬೋದು. ತುಂಬ ಚೆನ್ನಾಗಿದೆ, ನೋಡಿ ಯಾರಿಗಾದ್ರೂ ಹೋಗೋರಿದ್ರೆ. ಸುಸ್ತೇನಾಗಿಲ್ಲ, ನಾವು ಬೈಕ್ ಮೇಲೆ ಹೋಗಿದ್ದೆ, ಸುಸ್ತೇನಾಗಿರಲಿಲ್ಲ. ಅವಳಿಗೂ ಅಷ್ಟೇ ಸುಸ್ತಾಗಿಲ್ಲ. ಸೊ ಅವಳು ಅಷ್ಟೇ ಖುಷಿಯಾಗಿ, ಅವಳು ತುಂಬ ಚೆನ್ನಾಗಿ ಅನಿಸಿದೆ. ಗಾಳಿ ಎಲ್ಲ ಬರ್ತಾ ಇತ್ತು, ತುಂಬ ಚೆನ್ನಾಗಿ ಅನಿಸಿದೆ ಅವಳಿಗೂ. ಬಟ್ ಫುಲ್ ನಗಾಡ್ಕೊಂಡು ಮತ್ತೆ ವಾಪಸ್ ಬರುವಾಗ ಮಲ್ಕೊಂಡಿದ್ಲು. ಸೊ ಇಷ್ಟೇ ಇವತ್ತಿನ ಎಕ್ಸ್ಪೀರಿಯನ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ಫುಲ್ ನೋಡೋದಕ್ಕೆ. ಹೀಗೆ ನೋಡ್ತಾ ಇನ್ನಷ್ಟು ವಿಡಿಯೋನ ಮಾಡ್ತಾ ಹೋಗ್ತೀನಿ. ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಂದು ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮತ್ತು ನನ್ನ ಫುಲ್ ವಿಡಿಯೋನ ನೋಡಿದ್ರೆ ನನಗೆ ಅದು ಸಪೋರ್ಟ್ ಮಾಡ್ದಂಗೆ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ನಾನು ನೆಕ್ಸ್ಟ್ ವ್ಲಾಗ್ದಲ್ಲಿ ಸಿಗ್ತೀನಿ. ಬಾಯ್. Nikil kali video tu pun matrat subscribe lah, share lah, man pado.